స్వామివారికి హారతి భక్తులందరూ కూడా హారతి తీసుకోవాల్సిందిగా కోరుతున్నాము. ನೇರ ಪ್ರಸಾರದಲ್ಲಿ ತಿರುಮಲದಿಂದ ಅಭಿಷೇಕ್ ತಿರುಮಲದಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಜೊತೆ. ಎಸ್ ಅಭಿಷೇಕ್, ಯಾವ ರೀತಿ ಜನಜಂಗುಳಿ, ಮತ್ತೊಂದು ಕಡೆ ಮೊನ್ನೆ ನಡೆದಂತಹ ಅಪಘಾತ, ಇವೆಲ್ಲದರ ನಡುವೆ ತಿರುಪತಿ ತಿಮ್ಮಪ್ಪ ಎಲ್ಲ ದುಃಖಗಳನ್ನು ದೂರ ಮಾಡಿ, ಆಹಾ ಇಲ್ಲಿ ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ಬಂಗಾರದ ರಥ. ಇಂಥ ದೃಶ್ಯಾವಳಿಗಳು ಬಹಳ ಕಡಿಮೆ ನೋಡಕ್ ಸಿಗತ್ತೆ ನಿಮಗೆ. ಬಂಗಾರದ ರಥದಲ್ಲಿ ತಿರುಮಲದಲ್ಲಿ ಆಂಬಿಯನ್ಸ್ ಬಿಡಿ. ಬದಲಿಗೆ ವೈಕುಂಠ ಏಕಾದಶಿ ಅಂದು ಲಕ್ಷಾಂತರ ಜನರು ಭಗವಂತನನ್ನ ನೋಡಬೇಕು ಅಂತಿರ್ತಾರೆ. ಆ ಭಗವಂತನ ದರ್ಶನವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಭಗವಂತನ ತೇರಿನ ಪಕ್ಕದಿಂದಲೇ, ಚಿನ್ನದ ತೇರಿನ ಪಕ್ಕದಿಂದಲೇ ಮಾಡ್ತಾ ಇದ್ದೇವೆ. ಇಲ್ಲಿ ಹಬ್ಬ ಅನ್ನೋ ಮಾತು ಕಡಿಮೆ ಆಗುತ್ತೆ, ಹಬ್ಬ ಅನ್ನೋ ಪದವನ್ನ ನಾವು ಬಳಸೋದಿಕ್ಕಾಗಲ್ಲ. ಯಾಕಂದ್ರೆ ಹಬ್ಬದ ಸ್ವರೂಪದ ತೀವ್ರತೆಯನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ವೈಕುಂಠ ಏಕಾದಶಿ ಅಂದು ಈ ಭಗವಂತನ ದರ್ಶನ ಮಾಡಬೇಕು ಅನ್ನೋ ಒಂದಿಷ್ಟು ಉತ್ಸಾಹದಲ್ಲಿ, ಆಸೆಯಲ್ಲಿ, ಕಾತುರತೆಯಲ್ಲಿ ನಿನ್ನೆ ರಾತ್ರಿಯಿಂದಲೇ ಜನರು ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ತಿರುಮಲಕ್ಕೆ ಬಂದಿರುವಂತದ್ದು. ಅದರ ದರ್ಶನವನ್ನ ಈಗ ರಿಪಬ್ಲಿಕ್ ಕನ್ನಡದ ವೀಕ್ಷಕರು ಮಾಡಿರುವಂತದ್ದು. ಮೂಲ ಸ್ವರೂಪಿ ಒಳಗಡೆ ಇದ್ರೂ ಕೂಡ ಆತನನ್ನ ಜನರು ನೋಡುವಂತ ಮತ್ತೊಂದು ಸ್ವರೂಪವೇ ಈ ಒಂದು ಉತ್ಸವ ಮೂರ್ತಿಯಾಗಿದೆ. ಉತ್ಸವ ಮೂರ್ತಿಯನ್ನ ಸಾವಿರಾರು ಮಹಿಳೆಯರು, ಪುರುಷರು, ವಯಸ್ಸಾದವರು, ವಯಸ್ಸಿನ ಭೇದ ಭಾವವಿಲ್ಲದೆ ತೇರನ್ನ ಒಂದಿಷ್ಟು ಜನ ಮುಂದಿನಿಂದ ಎಳಿತಾ ಇದ್ರೆ, ಒಂದಿಷ್ಟು ಜನ ಹಿಂದಿನಿಂದ ತಳ್ತಿರುವಂತದ್ದು. ಸುತ್ತಲೂ ಹಗ್ಗವನ್ನ ಗಟ್ಟಿಯಾಗಿ ಹಿಡಿದಿದ್ದಾರೆ, ಅವರ ಮೇಲೆ ನೂಕನುಗ್ಗಲು ಉಂಟಾಗದಿರಲಿ ಅಂತ. ಈಗಾಗಲೇ ಎಡಭಾಗದಲ್ಲಿ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಪ್ರತಿಯೊಬ್ಬರ ಕೈಗಳಲ್ಲೂ, ಕಂಗಳಲ್ಲೂ ವೆಂಕಟೇಶ್ವರನ ಪ್ರತಿರೂಪವೇ ತುಂಬಿದೆ. ಕೈಗಳಲ್ಲಿ ಮೊಬೈಲ್ ಆ ಒಂದು ಕ್ಷಣವನ್ನ ಸೆರೆ ಹಿಡಿತಾ ಇದ್ರೆ, ಅವರ ಕಣ್ಗಳಲ್ಲಿ ಈಗ ಅವರ ಮುಂದೆ ಹೋಗ್ತಿರುವಂತ, ನಡೆದು ಹೋಗ್ತಿರುವಂತ, ತೇರಿನಲ್ಲಿ ಹೋಗ್ತಿರುವಂತ ಭಗವಂತನ ದರ್ಶನವನ್ನ ಪಡಿತಾ ಇದ್ದಾರೆ. ಇದನ್ನ ಜಯಪ್ರಕಾಶ್ ಶೆಟ್ಟರ್ ಹೇಳಿದಂತೆ ಟಿವಿನಲ್ಲಿ ನೋಡೋದಕ್ಕೆ ಎಷ್ಟು ರಮಣೀಯವಾಗಿ ಕಾಣುತ್ತೋ, ಈ ಒಂದು ಜಾಗದಿಂದ ನೋಡಿದ್ರೆ ಅದರ ಫೀಲಿಂಗ್ ಅಥವಾ ಎಮೋಷನ್ಸ್ ಮತ್ತೊಂದು ಹಂತಕ್ಕೆ ಹೋಗಿರುತ್ತೆ. ಇಲ್ಲಿ ನಾವು ನೋಡಿದ ಪ್ರತಿ ಒಂದು ಜಾಗದಲ್ಲೂ ಕೂಡ ಜನರು ಭಗವಂತನನ್ನ ನೋಡೋದಕ್ಕೆ ಕಾತುರತೆಯಿಂದ ಕಾಯ್ತಿರುವಂತ ಚಿತ್ರಣ ಬಿಟ್ಟು ಇನ್ನೇನೂ ಕಾಣ್ತಿಲ್ಲ. ಭದ್ರತಾ ಲೋಪ ಆಗದಂತ ನಿಟ್ಟಿನಲ್ಲಿ ನಿನ್ನೆ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಕಠಿಣ ಸೂಚನೆಯನ್ನ ಕೊಟ್ಟಿದ್ರು. ಆ ಹಿನ್ನೆಲೆ ನೋ ಪ್ರೊಸೀಜರಲ್ ಲ್ಯಾಬ್ಸ್ ಶುಡ್ ಬಿ ಫೌಂಡ್ ಅನ್ನೋ ಒಂದು ಧ್ಯೇಯವನ್ನ ಈಗ ಪೊಲೀಸರು ಇಲ್ಲಿ ಪಾಲಿಸ್ತಾ ಇರುವಂತದ್ದು. ಎಲ್ಲೂ ಕೂಡ ಜನಸ್ತೋಮ ಆದ್ರೂ ಕೂಡ ಯಾರಿಗೂ ಅನಾಹುತ ಆಗಬಾರದು, ತೊಂದರೆ ಆಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಅನೇಕ ಕ್ರಮಗಳನ್ನ ರಾತ್ರೋರಾತ್ರಿ ಬದಲಾಯಿಸಿಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ತಿರುವಂತದ್ದು. ಅದರ ಜೊತೆಗೆ ಇವತ್ತಿನ ವೈಕುಂಠ ಏಕಾದಶಿಗೆ ಕಾಂಟ್ರಿಬ್ಯೂಟ್ ಮಾಡ್ತಿರುವಂತ ಮತ್ತೊಂದು ಫ್ಯಾಕ್ಟರ್ ಏನಂದ್ರೆ ಇಲ್ಲಿರುವಂತ ಹವಾಮಾನ ಬದಲಾವಣೆ. ನಿನ್ನೆವರೆಗೂ ಬಿಸಿಲಿದ್ದಂತ ತಿರುಮಲ ಈಗ ಏಕಾಏಕಿ ಡಾರ್ಜಿಲಿಂಗ್ ಅಥವಾ ಊಟಿಯಲ್ಲಿ ಇರುವಂತ ಚಳಿಯನ್ನ ಆವರಿಸಿಕೊಂಡಿರುವಂತದ್ದು. ಕಣ್ಣು ಬಿಟ್ಟಲ್ಲೆಲ್ಲ ಜನರು, ನೋಡಿದಲ್ಲೆಲ್ಲ ಜನಸಾಗರ. ಅವರೆಲ್ಲರೂ ಕೂಡ ಕಾಯ್ತಿರೋದು ಒಂದು, ಭಗವಂತನ ಮೂಲ ಸ್ವರೂಪದ ದರ್ಶನವನ್ನ ಪಡೆಯಬೇಕು. ಎರಡನೇದು, ವೈಕುಂಠ ದ್ವಾರದಲ್ಲಿ ತಾವು ದಾಟಿ ಮುಂದಕ್ಕೆ ಹೋದಾಗ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅನ್ನೋ ಒಂದು ನಂಬಿಕೆಯನ್ನ ನಿಜವಾಗಿಯೂ ಅದನ್ನ ಅನುಭವಿಸಿ ಅದಾದ ನಂತರ ಲಡ್ಡುಗಳನ್ನ ತೆಗೆದುಕೊಂಡು ತಮ್ಮ ಊರುಗಳಿಗೆ ತೆರಳುವಂತ ಒಂದು ಪ್ರಯತ್ನದಲ್ಲಿದ್ದಾರೆ. ಈಗ ಭಗವಂತ ಒಂದು ಪ್ರದಕ್ಷಿಣೆಯನ್ನ ಹಾಕಿ ಮತ್ತೊಂದು ಭಾಗಕ್ಕೆ ಹೋಗ್ತಿರುವಂತಹ ದೃಶ್ಯವನ್ನ ಕ್ಯಾಮರಾಮನ್ ರಾಘವೇಂದ್ರ ತೋರಿಸ್ತಾ ಇರುವಂತದ್ದು.
ಅದರ ಜೊತೆಗೆ ಮತ್ತೊಂದು ವಿಶೇಷವಾದ ಸಂಗತಿ ಅಂದ್ರೆ ಈ ಬಾರಿ ಇಲ್ಲಿ ವಿದ್ಯುತ್ ಅಲಂಕಾರ ಹಾಗೂ ಹೂವಿನ ಅಲಂಕಾರವನ್ನ ಮೈಸೂರು ದಸರಾ ಸಂದರ್ಭದಲ್ಲಿ ಅರಮನೆಯನ್ನ ಸಿಂಗಾರಗೊಳಿಸುವಂತಹ ಜನರಿಗೆ ಆ ಒಂದು ಟೀಮ್ಗೆ ನೀಡಲಾಗಿದೆ ಅನ್ನೊಂದು ಮಾಹಿತಿ ಇರುವಂತದ್ದು. ಆ ಒಂದು ಚಿತ್ರಣ ಅಥವಾ ಮೂಲ ಭಗವಂತನ ಸನ್ನಿಧಾನದ ಎದುರಿಗಿರುವಂತಹ ಹೂವಿನ ಅಲಂಕಾರದ ಒಂದು ಚಿತ್ರಣವನ್ನ ನಾವು ತೋರಿಸ್ತಾ ಇದ್ದೇವೆ. ಇಲ್ಲಿ ಎಡಬದಿಯಲ್ಲಿ ಹೋಗ್ತಿರುವಂತ ಜನರು ಭಗವಂತನನ್ನ ಕಣ್ತುಂಬಿಕೊಳ್ಳಬೇಕು ಅನ್ನೋ ಕಾತುರತೆಯಲ್ಲಿ ಆ ನೂಕನುಗ್ಗಲಿನಲ್ಲೂ ಕೂಡ ಹೋಗ್ತಿದ್ರೆ, ಬಲಗಡೆಯಿಂದ ಬರ್ತಿರುವಂತ ಜನರು ಅವರು ಭಗವಂತನನ್ನ ಕಣ್ತುಂಬಿಕೊಂಡು ನಿರಾಳರಾಗಿ ಹೊರ ಬರ್ತಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೇವೆ. ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ನಾನು ಹೇಳಿದಂತೆ ಚಳಿ ಇದ್ರೂ ಕೂಡ, ಸಣ್ಣ ಪ್ರಮಾಣದ ಮಂಜಿನ ಹನಿ ಇದ್ರೂ ಕೂಡ ಯಾವುದೂ ಕೂಡ ಜನರಿಗೆ ಅರಿವಾಗ್ತಾ ಇಲ್ಲ, ಭಾಸವಾಗ್ತಾ ಇಲ್ಲ. ಬದಲಾಗಿ ಎಲ್ಲರಿಗೂ ಬೇಕಾಗಿರುವುದು ಭಗವಂತನ ದರ್ಶನ. ಆ ಒಂದು ದರ್ಶನಕ್ಕೆ ಒಂದಿಷ್ಟು ಸಿಂಗಾರಗೊಂಡಿರುವಂತಹ ದೇವಾಲಯದ ಪ್ರಾಂಗಣ, ಅದರ ಜೊತೆಗೆ ಒಂದಿಷ್ಟು ಜನ ಈ ಒಂದು ವಿಶೇಷವಾದ ದಿನ ದೇವಾಲಯದ ಮುಂದೆ ಇದ್ದೇವೆ ಅಂತ ಸೆಲ್ಫಿಗಳನ್ನ ತೆಕ್ಕೊಳ್ತಾ ಇರುವಂತದ್ದು, ಕುಟುಂಬ ಸಮೇತ ಇಲ್ಲಿಗೆ ಬಂದಿರುವಂತದ್ದು. ಒಟ್ಟಾರೆ ಹಬ್ಬ ಅನ್ನೋ ಮಾತು ಕಡಿಮೆ ಆಗುತ್ತೆ, ಹಬ್ಬ ಅನ್ನೋ ಪದ ಕಡಿಮೆ ಆಗುತ್ತೆ. ಇವತ್ತು ಸ್ವರ್ಗದಿಂದ ಭಗವಂತನೇ ಇಳಿದು ಬಂದನೇನೋ ಅನ್ನೋ ಒಂದು ರೀತಿಯ ಚಿತ್ರಣ, ವಾತಾವರಣ ಇಲ್ಲಿ ಕಂಡು ಬರ್ತಿರುವಂತದ್ದು. ಜಯಪ್ರಕಾಶ್ ಶೆಟ್ಟಿ, ಅದ್ಭುತವಾಗಿ ವಿವರಿಸಿದ್ರಿ, ಇನ್ನೂ ಸ್ವಲ್ಪ ವಿವರಿಸಿ. ಸಾಕಾಗಿಲ್ಲ ಅಂತ ಇನ್ನೊಂದ್ ಸ್ವಲ್ಪ ಅವ್ರ ಮಾತುಗಳನ್ನ ಕೇಳಬೇಕು. ನಿಮ್ಮ ಮಾತುಗಳಿಗೆ ಬಹಳ ಚೆನ್ನಾಗಾಗ್ತಾ ಇದೆ. ನಾವಿಲ್ಲಿ ಮಾತಾಡೋದಕ್ಕಿಂತ ನೀವು ಮತ್ತೊಂದು ಚಿತ್ರಣವನ್ನ ಕ್ಯಾಮರಾ ಪರ್ಸನ್ ರಾಘವೇಂದ್ರ ಅವರು ತೋರಿಸ್ತಾ ಇದ್ದಾರೆ. ಇಲ್ಲಿ ಒಂದು ಹಂತದ ಮಟ್ಟಿಗೆ ನಾವು ದೂರದಲ್ಲಿ ಗೋವಿಂದ ಗೋವಿಂದ ಹಾಡು. ಇದು ತಿರುಪತಿಯ ವಿಹಂಗಮ ನೋಟ. ಬುಲೆಟಿನ್ ನಡೀತಾ ಇದೆ, ನನಗೆ ಆಡಿಯೋ ಕೇಳಿಸ್ತಾ ಇಲ್ಲ, ಅದಕ್ಕೆ ವಿಹಂಗಮ ನೋಟ ಇದು. ಬರೋದಕ್ಕಿಂತ ಇಲ್ಲಿರುವಂತಹ ಚಿತ್ರಣವನ್ನ ತೋರಿಸ್ತಾ ಇದ್ದೇನೆ. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಮೊದಲನೇದಾಗಿ ನಮಗೆ ಕಲ್ಯಾಣಿಯ ಭಾಗವನ್ನ ತೋರಿಸ್ತಾ ಇದ್ದಾರೆ. ಕಲ್ಯಾಣಿಗೆ ಅಂಟುಕೊಂಡಂತೆ ಒಂದು ಗೋಪುರ ಕಾಣುತ್ತೆ, ಅಲ್ಲಿ ವರಾಹ ಸ್ವಾಮಿಯ ದೇವಾಲಯ ಇರುವಂತದ್ದು. ಸಾಮಾನ್ಯವಾಗಿ ವೆಂಕಟೇಶ್ವರನ ದರ್ಶನವನ್ನ ಮಾಡೋದಕ್ಕೆ ಬರೋರು ವರಾಹ ಸ್ವಾಮಿಯನ್ನ ಕೂಡ ನೋಡಿದ್ರೆ ಮಾತ್ರ ಈ ಒಂದು ಯಾತ್ರೆ ಪರಿಪೂರ್ಣವಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅದರ ಜೊತೆಗೆ ಪದ್ಮಾವತಿರವರ ದರ್ಶನವನ್ನ ಕೂಡ ಮಾಡಬೇಕು ಅನ್ನೋ ಒಂದು ಪ್ರತೀತಿ ಇರುವಂತದ್ದು. ಈಗ ನಾವು ನೋಡಿದ ಅಷ್ಟೂ ಜಾಗಗಳಲ್ಲಿ ಈ ಬಾರಿ ಅದ್ಭುತವಾಗಿ ಮತ್ತೊಂದಿಷ್ಟು ವಿಶೇಷವಾಗಿ ಕಾಣ್ತಿರುವಂತದ್ದು ಹೂವಿನ ಅಲಂಕಾರ. ಈ ಒಂದು ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೇವೆ, ಇಲ್ಲಿ ವೆಂಕಟೇಶ್ವರನ ಒಂದು ನಾಮಾಂಕಿತ ಏನಿದೆ ಅದರ ದರ್ಶನ ಹೂವಿನಲ್ಲಿ ಆಗಿರುವಂತದ್ದು. ಕೆಂಪು ರೋಸ್ ಹೂ ಕಾಣ್ತಾ ಇದೆ, ಅದಕ್ಕೆ ಸುತ್ತಲೂ ತುಳಸಿಯ ಮಾಲೆಯನ್ನ ಕೂಡ ಹಾಕಿರುವಂತದ್ದು. ಪ್ರಾಬಬ್ಲಿ ಒಂದಿಷ್ಟು ಜನ ವೈಕುಂಠದ ದ್ವಾರದ ಒಳಗಡೆ ಹೋಗಲಿಕ್ಕೆ ಆಗದೆ ಇರೋರು ಈ ಒಂದು ಪ್ರವೇಶವನ್ನಾದ್ರೂ ಪಡೆದು ನಾವು ಒಂದು ಕಡೆ ದೇವಸ್ಥಾನದ ಬಳಿ ಹೋಗಿದ್ದೇವೆ, ದೇವರ ದರ್ಶನವಾಗಲಿಲ್ಲವಾದ್ರೂ ಪರವಾಗಿಲ್ಲ, ವೈಕುಂಠದ ದ್ವಾರದ ಪ್ರವೇಶವಾಗದಿದ್ರೂ ಪರವಾಗಿಲ್ಲ, ಆದ್ರೆ ಆತನ ಸನ್ನಿಧಾನದಲ್ಲಿ ಆತನ ಒಡಲಲ್ಲಿ ನಾವಿದ್ದೇವೆ ಅನ್ನೋ ಒಂದು ಯೋಚನೆ, ಒಂದು ಆಲೋಚನೆ, ಒಂದು ನೆಮ್ಮದಿ, ಒಂದು ಭಾವಪೂರ್ಣ ಶ್ರದ್ಧೆ ಎಲ್ಲವೂ ಅವರಿಗೆ ತಲುಪಿಸಿದಂತಾಗುತ್ತೆ ಅನ್ನೋ ಒಂದು ಯೋಜನೆಯಿಂದ ಈ ರೀತಿ ವ್ಯವಸ್ಥೆ ಕಲ್ಪಿಸಲಾಗಿರುವಂತದ್ದು. ಈಗ ದೇವಸ್ಥಾನದ ಎದುರು ಭಾಗದಲ್ಲಿ ನಾವು ಸಾಮಾನ್ಯವಾಗಿ ನೆನಪಾಗೋದು ಅನ್ನದಾನದ ಸ್ಥಳ. ಆ ಅನ್ನದಾನದ ಸ್ಥಳಕ್ಕೂ ಮೊದಲು ಅಯ್ಯಪ್ಪ ಮಾಲೆಯ ಯಾತ್ರಾರ್ಥಿಗಳು ಇಲ್ಲಿ ಗುಂಪುಗೂಡಿ ಬಂದಿರುವಂತದ್ದು.
ಅಯ್ಯಪ್ಪ ಮಾಲೆ ಹಾಕಿರುವಂತ ಅಷ್ಟೂ ಜನ ಸ್ವಾಮಿಗಳೇನಿರ್ತಾರೆ ಅವರಿಗೆ ಆ ವರ್ಷದ ಅದೊಂದು ಸೀಸನ್ ಅಲ್ಲಿ ಎಲ್ಲ ಭಗವಂತರನ್ನ ನೋಡ್ಬೇಕು, ನಮ್ಮ ಜೀವನದ ಒಂದು ಉನ್ನತ ಸ್ಥಾನಗಳಿಗೆ ನಾವು ಹೋಗಬೇಕು ಅಂದ್ರೆ ಭಗವಂತನಲ್ಲಿ ನಾವು ವಿಲೀನರಾಗಬೇಕು, ಆತನ ಜೊತೆ ನಾವು ಸಂಪರ್ಕ ಬೆಳೆಸ್ಕೊಳ್ಬೇಕು ಅನ್ನೊಂದು ನಿಟ್ಟಿನಲ್ಲಿ ಕುಟುಂಬದ ಸಂಪರ್ಕವನ್ನ ತೊರೆದು ಭಗವಂತನೊಡೆಗೆ ಭಗವಂತನ ಸಂಪರ್ಕವನ್ನ ಹೆಚ್ಚು ಮಾಡ್ತಾರೆ, ತೀರ್ಥಯಾತ್ರೆಗಳಿಗೆ ತೆರಳ್ತಾರೆ. ಆ ಒಂದು ಗುಂಪಿನಲ್ಲಿ ವಯಸ್ಸಾದ ಅಜ್ಜಿಯರು ಕೂಡ ಇದ್ದಾರೆ. ಇಂತಹ ಚಳಿಯನ್ನ ಲೆಕ್ಕಿಸದೆ ಆ ಅಜ್ಜಿಯರು ಈ ಭಗವಂತನ ನೋಡೋದಕ್ಕೆ ಆತನ ಮುಂದೆ ಒಂದಿಷ್ಟು ಹಾಡನ್ನ ಹಾಡಿಕೊಂಡು ತಮ್ಮ ಪ್ರೀತಿಯನ್ನ ತಮ್ಮ ಭಕ್ತಿಯನ್ನ ತೋರಿಸ್ತಾ ಇರೋದು ಒಂದು ಚಿತ್ರಣ ಆಗತ್ತೆ. ಮತ್ತೊಂದು ಕಡೆ ಇಲ್ಲಿ ಎಲ್ಲೇ ನೋಡಿದ್ರು ಕೂಡ ಒಂದಿಷ್ಟು ಮೇಲ್ಮರ್ವತ್ತೂರಿಗೆ ಹೋಗುವಂತ ಯಾತ್ರಾರ್ಥಿಗಳಿದ್ದಾರೆ, ಓಂ ಶಕ್ತಿಗೆ ಹೋಗುವಂತ ಯಾತ್ರಾರ್ಥಿಗಳಿದ್ದಾರೆ. ಅದನ್ನ ಹೊರತುಪಡಿಸಿ ಅಯ್ಯಪ್ಪ ಮಾಲೆ ಹಾಕಿರುವಂತ ಯಾತ್ರಾರ್ಥಿಗಳಿದ್ದಾರೆ. ಇವಿಷ್ಟು ಜನ ಒಂದು ಕಡೆ ಆದ್ರೆ ಉತ್ತರ ಭಾರತದಿಂದ ಬಂದಂತ ಸಾವಿರಾರು ಜನರು ಬಾಲಾಜಿಯನ್ನ ನಾವು ದರ್ಶನ ಮಾಡಬೇಕು, ಶ್ರೀನಿವಾಸನನ್ನ ದರ್ಶನ ಮಾಡಬೇಕು ಅಂತ ನಿನ್ನೆಯಿಂದ ಕಾಯ್ತಿರೋದನ್ನ ನಾವು ಕೂಡ ತಿರುಪತಿಯಲ್ಲಿ ನೋಡಿದ್ದೇವೆ, ಬಸ್ ಸ್ಟ್ಯಾಂಡ್ ನಲ್ಲಿ ನೋಡಿದ್ದೇವೆ. ಅನೇಕ ಲಾಡ್ಜ್ ಹಾಗೂ ಸರ್ಕಾರಿ ಒಂದು ಜಾಗಗಳೇನಿದೆ, ರೂಮ್ಸ್ ಏನಿದೆ, ಅಲ್ಲಿ ಎಲ್ಲವೂ ಕೂಡ ಈ ಬಾರಿ ಕಂಪ್ಲೀಟ್ ಆಗಿ ಫಿಲ್ ಆಗಿರುವಂತದ್ದು. ಯಾವ ಸ್ಥಳದಲ್ಲೂ ಕೂಡ ರೂಮ್ಗಳು ಸಿಗದಷ್ಟು ಜನ ಈ ಬಾರಿ ಬಂದಿದ್ದಾರೆ. ನಿನ್ನೆಯ ದುರ್ಘಟನೆ ಮರತೆ ಹೋಗಿದ್ದಾರೇನೋ ಅನ್ನುವಷ್ಟು ಜನ ಇಲ್ಲಿಗೆ ಬಂದಿದ್ದಾರೆ. ಒಂದು ಅಂಶವನ್ನ ನಾವು ನೆನ್ಪಿಟ್ಕೊಳ್ಬೇಕು, ಇವತ್ತು ಆ ಸಮಸ್ಯೆ ಕಂಡಂತ 31 ಜನ ಗಾಯಾಳುಗಳಿಗೆ ಇಲ್ಲಿ ವೈಕುಂಠದ ದರ್ಶನವನ್ನ ನಾವು ಮಾಡಿಸ್ತೇವೆ ಅನ್ನೋ ಒಂದು ಪ್ರಮಾಣವನ್ನ ಸಿಎಂ ಚಂದ್ರಬಾಬು ನಾಯ್ಡು ಮಾಡಿದ್ರು. ಅವರಿಗೂ ಕೂಡ ಇವತ್ತು ಒಂದು ವಿಶೇಷವಾದ ವ್ಯವಸ್ಥೆಯನ್ನ ಕಲ್ಪಿಸಲಾಗುತ್ತೆ. ಅದರ ಜೊತೆಗೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಲಂಟಿಯರ್ಗಳು ಬಂದಿರುವಂತದ್ದು. ಪ್ರತಿದಿನ ಪ್ರತಿ ಕ್ಷಣ ಇಲ್ಲಿ ನೂರಾರಲ್ಲ ಸಾವಿರಾರು ಜನ ವಾಲಂಟಿಯರ್ಗಳು ಇದ್ರೂ ಕೂಡ ಈ ಸಂದರ್ಭದಲ್ಲಿ ನಾವು ಭಗವಂತನ ಸೇವೆ ಮಾಡಬೇಕು ಅಂತ ನಿರೀಕ್ಷೆಗಿಂತ ಹೆಚ್ಚಿನ ಪ್ರಮಾಣದ ವಾಲಂಟಿಯರ್ಗಳು ಈಗ ರಿಜಿಸ್ಟರ್ ಆಗಿರುವಂತದ್ದು. ಇವತ್ತಿನ ದಿನ ನಾನಾ ಕಾರ್ಯಕ್ರಮಗಳನ್ನ ಈ ಒಂದು ಪ್ರಾಂಗಣದಲ್ಲಿ ಆವರಣದಲ್ಲಿ ಆಯೋಜಿಸಲಾಗಿರುತ್ತೆ. ಒಂದು ಹ್ಯೂಮನ್ ಚೈನ್ ನಾವು ನೋಡ್ತಾ ಇದೀವಿ, ಹೆಣ್ಣು ಮಕ್ಕಳು ಲಂಗ ದಾವಣಿ ಉಟ್ಟು ನಡೆದಾಡ್ತಿದ್ದಾರೆ. ಅವ್ರದ್ದು ಒಂದು ಕಲ್ಚರಲ್ ಪರ್ಫಾರ್ಮೆನ್ಸ್ ಇರುವಂತ ಸಾಧ್ಯತೆ ಇರುವಂತದ್ದು. ಈ ಸದ್ಯದ ಮಟ್ಟಿಗೆ ಭಗವಂತನನ್ನ ಚಿನ್ನದ ತೇರಿನಲ್ಲಿ ದೇವಾಲಯದ ಪ್ರಾಂಗಣವನ್ನ ತಿರುಗಾಡಿಸಿ ವಾಪಸ್ ಆತನ ಮೂಲ ಸ್ಥಾನಕ್ಕೆ ಕರೆದುಕೊಂಡು ಹೋದ ನಂತರ ಇಲ್ಲಿ ನೆರೆದಿರುವಂತ ಭಕ್ತರ ಲಕ್ಷಾಂತರ ಭಕ್ತರನ್ನ ಮನರಂಜಿಸಲಿಕ್ಕೆ ಹಾಗೂ ಇವತ್ತು ವಿಶೇಷವಾದ ದಿನ ಭಗವಂತನ ಸನ್ನಿಧಾನದಲ್ಲಿ ನಾವು ಕೂಡ ಪರ್ಫಾರ್ಮ್ ಮಾಡ್ತೀವಿ ಅನ್ನೋ ಒಂದು ಆಸೆಯಿಂದ ಇಲ್ಲಿ ಅನೇಕ ಕಲಾ ತಂಡಗಳು ಕೂಡ ಬಂದಿರುವಂತದ್ದು. ಹಬ್ಬದ ವಾತಾವರಣ ಮುಂದುವರಿಯುತ್ತೆ ಇವತ್ತು. ಓಕೆ, ವೈಕುಂಠ ಮಹಾವಿಷ್ಣುಂದು ವೈಕುಂಠ, ಈಶ್ವರನದು ಕೈಲಾಸ, ಹೀಗೆಲ್ಲ ಇರ್ತದೆ. ಇದರ ಜೊತೆಗೆ ನೀವು ವೆಂಕಟೇಶ್ವರ ಸುಪ್ರಭಾತ ಕೇಳಿರ್ತೀರಲ್ವಾ, ಅದರಲ್ಲಿ ಸ್ಟಾರ್ಟಿಂಗ್ ಏನು ಬರುತ್ತೆ ಹೇಳಿ? ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಕೌಸಲ್ಯ ಸುಪ್ರಜಾ ಒನ್ಸ್ ಅಗೇನ್ ರಾಮ, ಆಯ್ತಾ? ಅದಕ್ಕೆ ರಾಮ ವಿಷ್ಣುವಿನ ಅವತಾರ, ಮತ್ತೊಂದು ಮಗದೊಂದು. ಯಾರೆಲ್ಲ ಭಗವಂತನ ತರ ಬಿಹೇವ್ ಮಾಡಿದ್ರು ಭೂಮಿಯಲ್ಲಿ ಅವರಿಗೆಲ್ಲ ನಾವು ಏನು ಭಗವಂತನ ಸ್ಥಾನಮಾನವನ್ನು ಕೊಡ್ತೀವಿ. ನಾನು ಹೇಳಿದ್ನಲ್ವ, ಇದು ಹೆಂಗೆ ಭೃಗು ಮಹರ್ಷಿ ಬಂದಿರ್ತಾರೆ ವೈಕುಂಠಕ್ಕೆ ಬಂದಾಗ ಲಕ್ಷ್ಮೀ ಜೊತೆ ಇರ್ತಾರೆ ಮಹಾವಿಷ್ಣು, ಎದೆಗೆ ಓದಿತಾರೆ. ಎದೆಗೆ ಓದಿದಾಗ ಅವರ ಕೋಪವನ್ನು ತಣಿಸ ಅವರ ಭೃಗು ಮಹರ್ಷಿಯ ಕಾಲಿನ ಕೆಳಗಿರುವಂಥ ಕಣ್ಣನ್ನು, ಅಹಂಕಾರದ ಕಣ್ಣನ್ನು ಕಿತ್ತಾಕ್ಬಿಡ್ತಾರೆ. ಬಟ್ ಲಕ್ಷ್ಮಿಗೆ ಕೋಪ ಬರುತ್ತೆ, ಅಂದ್ರೆ ಪುರಾಣದಲ್ಲಿರುವಂಥ ಕಥೆ. ಕೋಪ ಬರುತ್ತೆ, ನಿನ್ನ ಎದೆಯಲ್ಲಿರೋದು ಯಾರು? ನಾನಿರೋದು ಶ್ರೀನಿವಾಸ, ಶ್ರೀಯ ನಿವಾಸ ಅದು ಅಂತೇಳಿ. ನಾನು ನನ್ನ ಎದೆಗೆ ಅವನು ಒದ್ದ, ನನ್ನ ಜಾಗಕ್ಕೆ ಆತ ಒದ್ದ, ನೀನು ಅವನನ್ನು ಮತ್ತೆ ಸಮಾಧಾನ ಮಾಡ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಓಟೋಗ್ಬಿಡ್ತಾರೆ. ಯಾವಾಗ ಲಕ್ಷ್ಮಿ ಇರೋದಿಲ್ವೋ ವಿಷ್ಣು ಜೊತೆ, ಆಗ ವಿಷ್ಣು ಶ್ರೀಮಂತ ಅಲ್ಲ. ಅವರನ್ನ ಕರ್ಕೊಂಡ್ಬರೋದಕ್ಕೆ ಅದೇ ನಾವ್ ಹೇಳ್ತೀವಲ್ಲ, ಎಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿ, ಕೊಲ್ಲಾಪುರದಲ್ಲಿ ಹೋಗಿ ನೆಲೆಸ್ತಾರೆ ಅಂತ. ತಿರುಪತಿಗೆ ಬರ್ತಾರೆ. ತಿರುಪತಿಗೆ ಬಂದಾಗ ಏನು ಇರೋದಿಲ್ಲ ಅವರ ಬಳಿ. ಅಲ್ಲಿ ಪದ್ಮಾವತಿ ಜೊತೆ ಅವರಿಗೆ ವಿವಾಹ ಆಗ್ಬೇಕಾಗತ್ತೆ. ದುಡ್ಡಿರೋದಿಲ್ಲ. ಕುಬೇರನ ಹತ್ರ ಸಾಲ ತಗೋತಾರೆ. ಸಾಲ ತಗೊಂಡು ಇದನ್ನ ಹೆಂಗಪ್ಪ ವಾಪಸ್ ಕೊಡ್ತೀಯ ಅಂತಂದ್ರೆ, ಕಲಿಯುಗದಲ್ಲಿ ನಾವೆಲ್ಲ ಏನು ಬಡ್ಡಿ ಇರುತ್ತೆ. ಕಲಿಯುಗದಲ್ಲಿ ನನ್ನ ಭಕ್ತಾದಿಗಳೆಲ್ಲ ದುಡ್ಡನ್ನು ಕೊಡ್ತಾರೆ, ನಾನು ಅದನ್ನು ಬಡ್ಡಿ ಕೊಡ್ತೀನಿ ಅಂತೇಳಿ. ಹಾಗಾಗಿ ತಿರುಪತಿಯ ದುಡ್ಡು ಇದೆಯಲ್ಲ, ತಿರುಪತಿಗೊಂದು ಹೇಳ್ತೀವಲ್ಲ ನಾವು, ಬಡ್ಡಿ ದುಡ್ಡು ಹಾಕ್ಬಹುದು ಅಂತೇಳಿ. ಕೆಲವು ದೇವಸ್ಥಾನಗಳಿಗೆ ಬಡ್ಡಿ ದುಡ್ಡು ಎಲ್ಲ ಹಾಕೋಂಗಿಲ್ಲ, ಇಲ್ಲಿ ಬಡ್ಡಿ ದುಡ್ಡು ಹಾಕ್ಬಹುದು. ಆಮೇಲೆ ಅನೇಕರು ಪಾರ್ಟ್ನರ್ಶಿಪ್ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲಿ ಈ ವಿಸಿಟಿಂಗ್ ಕಾರ್ಡ್ ಎಷ್ಟು ಜನ ಇಟ್ಟಿರ್ತಾರೆ ಗೊತ್ತಾ? ಕೆಲವ್ರದ್ದು ಹೆಂಗಿರ್ತದೆ ಅಂದ್ರೆ, ಈಗ ನಾನು ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಅದು ಹೆಂಗೆ ಅಂತಂದ್ರೆ 3 ಜನ ಪಾರ್ಟ್ನರ್ ಅಂತ. ಅದು ಹೆಂಗೆ 3 ಜನ? ನಾನು ನೀವು ತಿಮ್ಮಪ್ಪ.
ಅಂದ್ರೆ 100 ರೂಪಾಯಿ ಲಾಭ ಬಂದ್ರೆ ಹಾ. 40 ರೂಪಾಯಿ ನನಗೆ, 40 ರೂಪಾಯಿ ನಿಮಗೆ, 40 20 ರೂಪಾಯಿ ತಿಮ್ಮಪ್ಪನಿಗೆ. ಈಗಲೂ ಅದನ್ನು ಮಾಡೋರು ಇದ್ದಾರೆ, ತುಂಬಾ ಜನ ಇದ್ದಾರೆ. ಕೆಲವರಂತೂ ಅದ್ಭುತವಾಗಿ ವಿವರಿಸಿದ್ರು. ಈಗ ಒಂದು ಪುಟ್ಟ ಬ್ರೇಕ್ ಆದ್ರೆ ಬಿಗ್ ಮಾರ್ನಿಂಗ್ ಮುಂದುವರಿಯುತ್ತೆ. ಅದರ ಜೊತೆಗೆ ವೀಕ್ಷಕರು ಇವತ್ತಿನಿಂದ 10 ಗಂಟೆಗೆ ಬಿಗ್ ಮಾರ್ನಿಂಗ್ ಮುಂದುವರಿಯುತ್ತೆ. ಬಿಗ್ ಬ್ರೇಕಿಂಗ್ ಜೊತೆಗೆ ಸ್ಮಿತಾ ಜಾಯಿನ್ ಆಗ್ತಾರೆ.